ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಕಾವೇರಿ ನದಿಗೆ 10,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಡ್ಯಾಂ ಭರ್ತಿಯ ಅಂಚಿಗೆ ತಲುಪಿದ್ರೆ ನೀರು ರಿಲೀಸ್ ಆಗ್ತಾ ಇದೆ. ಡ್ಯಾಂ 10 ಗೇಟ್ಗಳ ಮೂಲಕ ಕಾವೇರಿಗೆ ನೀರು ಬರ್ತಾ ಇದೆ. ಹಾಲ್ನೊರೆಯಂತೆ ಡ್ಯಾಂನಿಂದ ನೀರು ಹೊರ ಹೋಗ್ತಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ರಭಸವಾಗಿ ಬಂಡೆಗಳಿಗೆ ಅಪ್ಪಳಿಸಿ ಆ ನೀರಿನ ಭೋರ್ಗರೆತ ಹೆಚ್ಚಾಗ್ತಿದೆ. ಕಾವೇರಿ ನದಿ ಪಾತ್ರದ 92 ಗ್ರಾಮಗಳಲ್ಲಿ ಈಗ ಪ್ರವಾಹದ ಭೀತಿ ಇದೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾವೇರಿ ನದಿಗೆ 10,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ. ಹಾಲ್ನೊರೆಯಂತೆ ಡ್ಯಾಂನಿಂದ ನೀರು ಹೊರ ಹೋಗ್ತಾ ಇದೆ. ರಭಸವಾಗಿ ಬಂಡೆಗಳಿಗೆ ಆ ನೀರಿನ ಹೋರ್ಗರೆತ ಹೇಗೆ ಅಪ್ಪಳಿಸ್ತಾ ಇದೆ ಅಂತ ಗಮನಿಸ್ತಾ ಇದ್ದೀರಿ. ಇನ್ನು ಕೆಆರ್ಎಸ್ ಡ್ಯಾಂನಿಂದಲೇ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡ್ಕೊಂಬರೋಣ. ಹಾಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣ ಭರ್ತಿ ಅಂಚಿಗೆ ಬಂದು ತಲುಪಿರುವಂಥದ್ದು. ನಾನಿವತ್ತು ಕೆಆರ್ಎಸ್ ಡ್ಯಾಮ್ನಲ್ಲಿದ್ದೇನೆ. ಈಗಾಗಲೇ ಡ್ಯಾಮ್ನ ಮುಂಜಾಗ್ರತಾ ಕ್ರಮವಾಗಿ ನೀರನ್ನು ಡ್ಯಾಮ್ನಿಂದ ಬಿಡಲಾಗ್ತಾ ಇರುವಂಥದ್ದು. ಆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ನೀವು ಕೂಡ ನೋಡ್ಬೋದು. ಹಳೆ ಮೈಸೂರು ಭಾಗದ ಜೀವನಾಡಿ ಆಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆ ಇದೀಗ ಸಂಪೂರ್ಣ ಭರ್ತಿ ಅಂಚಿಗೆ ಬಂದು ತಲುಪಿರುವಂಥದ್ದು. 124.80 ಗರಿಷ್ಠ ಮಟ್ಟವನ್ನು ಹೊಂದಿದೆ. ಈಗಾಗಲೇ 120 ಅಡಿ ಡ್ಯಾಮ್ನ ನೀರಿನ ಮಟ್ಟ ಭರ್ತಿ ಆಗಿರುವಂಥದ್ದು. ಇನ್ನು ಒಳಹರಿವು ಕೂಡ 50,000ಕ್ಕೂ ಅಧಿಕ ಕ್ಯೂಸೆಸ್ ಇರುವಂಥದ್ದು. ಆ ನಿಟ್ಟಿನಲ್ಲಿ ಡ್ಯಾಮ್ನಿಂದ 10,000 ಕ್ಯೂಸೆಸ್ ನೀರನ್ನು ಇದೀಗ ಹೊರಬಿಡಲಾಗ್ತಾ ಇರುವಂಥದ್ದು. ನೀವು ಕೂಡ ನೋಡ್ತಾ ಇದ್ದೀರಾ. ಸುಮಾರು 10 ಗೇಟ್ಗಳ ಮೂಲಕ 10,000 ಕ್ಯೂಸೆಸ್ ನೀರನ್ನು ಕಾವೇರಿ ನದಿಗೆ ಬಿಡ್ತಾ ಇರುವಂಥದ್ದು. ಹಾಲ್ನೊರೆಯಂತೆ ಇದೀಗ ಏನು ನೀರು ಕೂಡ ಧುಮ್ಮುಕ್ಕಿ ಬರ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಒಂದು ರೀತಿ ರಮಣೀಯ ದೃಶ್ಯ ಅಂತಲೇ ಹೇಳ್ಬೋದು. ಮನಮೋಹಕ ದೃಶ್ಯವನ್ನು 2 ವರ್ಷದ ಬಳಿಕ ಜನರು ಕೂಡ ಕಣ್ತುಂಬಿಕೊಳ್ಬಹುದಾಗಿದೆ. ಯಾಕೆಂದರೆ ಕಳೆದ 2 ವರ್ಷಗಳಿಂದ ಮಳೆ ಬಾರದ ಕಾರಣ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ನೀರು ಕುಸಿದಿತ್ತು. ಆ ನಿಟ್ಟಿನಲ್ಲಿ ನದಿಗೆ ನೀರನ್ನು ಈ ಪ್ರಮಾಣದಲ್ಲಿ ಬಿಟ್ಟಿರಲಿಲ್ಲ. ಇದೀಗ 2 ವರ್ಷದ ಬಳಿಕ ಬಹುತೇಕ ದೊಡ್ಡ ಮಟ್ಟದ ಪ್ರಮಾಣದ ನೀರು ಅಂತಲೇ ಹೇಳ್ಬೋದು. ಬಂಡೆಗೆ ನೀರು ಅಪ್ಪಳಿಸ್ತಾ ಇದೆ. ಅದು ಮನಮೋಹಕವಾಗಿ ಹಾಲ್ನೊರೆಯಂತೆ ಉಕ್ಕಿ ಹರಿತಾ ಇರುವಂಥದ್ದು. ಇದೀಗ ಈ ಒಂದು ಕಾವೇರಿಗೆ ನದಿಗೆ ಒಂದು ರೀತಿ ಜೀವ ಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಕಾವೇರಿ ನದಿಗೆ ಜೀವ ಕಳೆ ಬಂದಿದೆ. ರೈತರು ಕೂಡ ಬಹಳಷ್ಟು ಸಂತೋಷವಾಗಿದ್ದಾರೆ. ಆದರೆ ಕಾವೇರಿ ಕೊಳ್ಳದ ರೈತರಿಗೆ ಆತಂಕ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಕಡೆ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಯಾಕೆಂದರೆ ಒಂದು ಕಡೆ ಹೇಮಾವತಿ ಜಲಾಶಯದಿಂದಲೂ ಕೂಡ ನೀರನ್ನು ಹರಿಸಲಾಗ್ತಾ ಇದೆ. ಮತ್ತು ಕೊಡಗು ಭಾಗದಲ್ಲಿ ಮಳೆಯೂ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಹೊರಹರಿವಿನ ಪ್ರಮಾಣ, ಒಳಹರಿವು ಹೆಚ್ಚಾದರೆ ಹೊರಹರಿವಿನ ಪ್ರಮಾಣವೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಕಾವೇರಿ ಕೊಳ್ಳದ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಒಂದು ರೀತಿ ಆತಂಕ ಎದುರಾಗಿದೆ. ಪ್ರವಾಹದ ಭೀತಿಯು ಕೂಡ ಎದುರಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು, ಕಟ್ಟೆಚ್ಚರವನ್ನು ವಹಿಸಿದೆ. ನದಿ ಪಾತ್ರದ ಜನರಿಗೆ ಯಾವುದೇ ಕಾರಣಕ್ಕೂ ನದಿಗೆ ಇಳಿಯದಂತೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಕಂಟ್ರೋಲ್ ರೂಮನ್ನು ತೆರೆದು ಸಹಾಯವಾಣಿಯನ್ನು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಟ್ಟೆಚ್ಚರದಿಂದ ಇರಿ ಎಂಬ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಒಂದು ಕಡೆ ಜೀವಕಳೆ ನದಿಗೆ ಬಂದಿದೆ, ಮತ್ತೊಂದು ಕಡೆ ಪ್ರವಾಹದ ಭೀತಿಯೂ ಕೂಡ ಎದುರಾಗಿರುವಂಥದ್ದು. ಸದ್ಯ ಈ ಒಂದು ಕೆಆರ್ಎಸ್ ಅಣೆಕಟ್ಟೆಯಲ್ಲಿ 10,000 ಕ್ಯೂಸೆಸ್ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ಈ ಒಂದು ಪ್ರಮಾಣ ಮತ್ತಷ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ಜನರು ಕೂಡ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಪ್ರವಾಸಿಗರು ಕೂಡ ಕಾವೇರಿಯ ನದಿಯ ಈ ಒಂದು ಜಲ ವೈಭವವನ್ನು ನೋಡಬಹುದಾಗಿದೆ. ನಂದೀಶ್, ನ್ಯೂಸ್ ಫಸ್ಟ್, ಕೆಆರ್ಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.